ಇವತ್ತಿನ ಕ್ಲಾಸಲ್ಲಿ ನಾವು ಭಾರತೀಯ ಈ ಸಮಾಜಶಾಸ್ತ್ರದ ಬೆಳವಣಿಗೆಯಲ್ಲಿ ಭಾರತೀಯ ಸಮಾಜಶಾಸ್ತ್ರಜ್ಞರ ಕೊಡುಗೆಗಳು ಕುರಿತು ನಾವು ಅಧ್ಯಯನವನ್ನು ಕೈಗೊಳ್ಳಬಹುದಾಗಿದೆ. ಈಗಾಗಲೇ ನಾವು ಈ ಸಮಾಜಶಾಸ್ತ್ರದ ಬೆಳವಣಿಗೆಯಲ್ಲಿ ಪಾಶ್ಚಿಮಾತ್ಯ ಸಮಾಜಶಾಸ್ತ್ರಜ್ಞರ ಕೊಡುಗೆ ಕುರಿತು ನಾವು ಅಧ್ಯಯನ ಮಾಡಿದ್ದೀವಿ. ಹೀಗಾಗಿ ಇವತ್ತಿನ ಕ್ಲಾಸ್ನಲ್ಲಿ ಈ ಸಮಾಜಶಾಸ್ತ್ರದ ಬೆಳವಣಿಗೆಯಲ್ಲಿ ಭಾರತೀಯ ಸಮಾಜಶಾಸ್ತ್ರಜ್ಞರ ಕೊಡುಗೆ ಕುರಿತು ನಾವು ಅಧ್ಯಯನವನ್ನು ಕೈಗೊಳ್ಳಬಹುದಾಗಿದೆ. ಇಲ್ಲಿಯೂ ಸಹ ಭಾರತೀಯ ಸಮಾಜಶಾಸ್ತ್ರ ಅದರಲ್ಲೂ ಭಾರತ ದೇಶದಲ್ಲಿರ್ತಕ್ಕಂತಹ ಸಮಾಜಶಾಸ್ತ್ರಜ್ಞರು ಸಮಾಜಶಾಸ್ತ್ರವು ಒಂದು ವಿಜ್ಞಾನವನ್ನಾಗಿ ರೂಪಿಸುವಲ್ಲಿ ತಮ್ಮದೇ ಆದಂತಹ ಮಹತ್ವವಾದಂತಹ ಕೊಡುಗೆಯನ್ನು ಸಲ್ಲಿಸಿದ್ದಾರೆ ಅಂತ ಹೇಳಲಾಗ್ತದೆ. ಅದರಲ್ಲಿಯೂ ಸಹ ಈ ಭಾರತದ ಸಮಾಜಶಾಸ್ತ್ರದ ಅಧ್ಯಯನ ವಿಷಯವೂ ಸಹ ಯಾವಾಗ ಪ್ರಾರಂಭವಾಗಿತ್ತು ಅಂತ ಬಗ್ಗೆ ನಾವು ನೋಡಿದಾಗ ಯುರೋಪಿಯನ್ನರ ಆಗಮನದ ನಂತರದಲ್ಲಿ ಪ್ರಾರಂಭದಲ್ಲಿ ಈ ಸಮಾಜಶಾಸ್ತ್ರ ಅಧ್ಯಯನವನ್ನು ಕೈಗೊಳ್ಳಲಾಯಿತು ಅಂತ ಹೇಗಾಗ್ತದ. ಯಾಕಂತಂದ್ರೆ ಇಲ್ಲಿಯೂ ಸಹ ಭಾರತದ ಸಮಾಜಶಾಸ್ತ್ರೀಯ ಚಿಂತನೆಗಳು ಅದರಲ್ಲಿಯೂ ವೇದಗಳಾಗಲಿ ಉಪನಿಷತ್ತುಗಳಾಗಲಿ ಮಹಾಕಾವ್ಯಗಳಾಗಲಿ ಬರುವಂತ ರಾಮಾಯಣ ಮತ್ತು ಮಹಾಭಾರತ ಆಗಲಿ ಅದರಲ್ಲಿ ಸ್ಮೃತಿಕಾರನಾದಂತಹ ಮನುವಿನ ಸ್ಮೃತಿ ಗ್ರಂಥ ಮನುವಿನ ಗ್ರಂಥ ಸ್ಮೃತಿ ಆಗಲಿ ಧರ್ಮದರ್ಶಿಯ ಗ್ರಂಥ ಆಗಲಿ ಕೌಟಿಲ್ಯನ ಅರ್ಥಶಾಸ್ತ್ರ ಆಗಲಿ ಇವು ಪ್ರಾಚೀನ ಕಾಲದಲ್ಲಿರ್ತಕ್ಕಂಥ ಚಿಂತನೆಗಳು ಗ್ರಂಥಗಳು ನಾವು ನೋಡಬಹುದಾಗಿದೆ. ಅದರಲ್ಲಿಯೂ ಸಹ ಈ ಸಮಾಜಶಾಸ್ತ್ರ ಭಾರತೀಯ ಸಮಾಜದಲ್ಲಿ ಅದರ ಭಾರತ ದೇಶದಲ್ಲಿ ಸಮಾಜಶಾಸ್ತ್ರ ಒಂದು ವಿಜ್ಞಾನವನ್ನಾಗಿ ರೂಪುಗೊಳ್ಳುವಂತಹ ಕಾಲಘಟ್ಟ ಬಗ್ಗೆ ನಾವು ನೋಡಿದಾಗ ಅದರಲ್ಲಿಯೂ ಸಹ 1914ರಲ್ಲಿ ಮುಂಬೈ ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರ ವಿಭಾಗದ ಸಮಾಜಶಾಸ್ತ್ರದ ಬೋಧನೆಯಾಗಿ ಅವಕಾಶಗಳನ್ನು ಒದಗಿಸಿಕೊಳ್ಳಲಾಯಿತು. ಅಂದ್ರೆ ಇಲ್ಲಿ 1914ರಲ್ಲಿ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಅಲ್ಲಿ ಅರ್ಥಶಾಸ್ತ್ರದ ವಿಭಾಗದಲ್ಲಿ ಸಮಾಜಶಾಸ್ತ್ರದ ಒಂದು ವಿಷಯವನ್ನಾಗಿ ಅಧ್ಯಯನವನ್ನು ಕೈಗೊಂಡಂತ ಕಾಲಘಟ್ಟ ಯಾವಾಗಪ್ಪ ಅಂತಂದ್ರೆ 1914ರಲ್ಲಿ ಇಲ್ಲಿನ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಮೊಟ್ಟ ಮೊದಲು ಅರ್ಥಶಾಸ್ತ್ರ ವಿಭಾಗದಲ್ಲಿ ಸಮಾಜಶಾಸ್ತ್ರದ ಅಧ್ಯಯನ ವಿಷಯವನ್ನ ಕೈಗೊಳ್ಳಲಾಯಿತು ಅಂತ ಹೇಳಬೇಕಾಗ್ತದೆ. ಅದೇ ತರನಾಗಿ ಈ ಸಮಾಜಶಾಸ್ತ್ರವನ್ನ ಪ್ರತ್ಯೇಕ ಶಾಸ್ತ್ರವನ್ನಾಗಿ ಮೊಟ್ಟ ಮೊದಲು ಪ್ರಾರಂಭಿಸಿದಂತವರು ಯಾರಪ್ಪ ಅಂತಂದ್ರೆ ಪ್ಯಾಟ್ರಿಕ್ ಗೆಡಸ್ ಅವರು. ಅಂದ್ರೆ ಇಲ್ಲಿ 1919ರಲ್ಲಿ ಪ್ಯಾಟ್ರಿಕ್ ಗೆಡಸ್ ಅವರು ಸಾಮಾಜಿಕ ಭೌಗೋಳ ಶಾಸ್ತ್ರಜ್ಞರು ಹಾಗೂ ನಗರ ನಿಯೋಜಕ ನೇತೃತ್ವದಲ್ಲಿನೇ ಸ್ವತಂತ್ರ ವಿಭಾಗವಾಗಿ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರದ ಅಸ್ತಿತ್ವಕ್ಕೆ ಬಂದಿದ್ದ ಬಗ್ಗೆ ನಾವು ತಿಳ್ಕೋಬಹುದಾಗಿದೆ. ಅಂದ್ರೆ ಇಲ್ಲಿ 1919ರಲ್ಲಿ ಪ್ಯಾಟ್ರಿಕ್ ಗೆಡಸ್ ಅವರು ಒಬ್ಬ ಸಾಮಾಜಿಕ ಭೂಗೋಳಶಾಸ್ತ್ರಜ್ಞ ಹಾಗೂ ನಗರ ನಿಯೋಜಕರಾಗಿ ನೇತೃತ್ವದಲ್ಲಿನೇ ಒಂದು ಸ್ವತಂತ್ರ ವಿಭಾಗವಾಗಿ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರ ಅಸ್ತಿತ್ವಕ್ಕೆ ರಚಿಸಿದಂತವರು ಯಾರಾಗಿದ್ದಾರಪ್ಪ ಸ್ಥಾಪಿಸಿದಂತವರು ಯಾರಾಗಿದ್ದಾರಪ್ಪ ಅಂತಂದ್ರೆ ಪ್ಯಾಟ್ರಿಕ್ ಗೆಡಸ್ ಅವರು. ಅಂದ್ರೆ ಇಲ್ಲಿ 1919ರಲ್ಲಿ ಪ್ಯಾಟ್ರಿಕ್ ಗೆಡಸ್ ಅವರು ಇವರು ಒಬ್ಬ ಸಾಮಾಜಿಕ ಭೂಗೋಳಶಾಸ್ತ್ರಜ್ಞ ಹಾಗೂ ನಗರ ನಿಯೋಜಕರ ಆದಂತವರು. ಇವರು ಮುಂಬೈ ವಿಶ್ವವಿದ್ಯಾಲಯದಲ್ಲಿನೇ ಸಮಾಜಶಾಸ್ತ್ರದ ವಿಭಾಗವನ್ನ ಮೊಟ್ಟ ಮೊದಲು ಸ್ಥಾಪಿಸಿದಂತವರು ಪ್ಯಾಟ್ರಿಕ್ ಗೆಡಸ್ ಅಂತ ಹೇಳಬಹುದು. ಹೀಗಾಗಿ ಇವರು ಸಹ ಸಮಾಜಶಾಸ್ತ್ರ ಒಂದು ಸ್ವತಂತ್ರ ವಿಜ್ಞಾನವನ್ನಾಗಿ ಸ್ಥಾಪಿಸುವಲ್ಲಿ ತಮ್ಮದೇ ಆದಂತಹ ಕೊಡುಗೆಯನ್ನ ಸಲ್ಲಿಸಿದಂತವರು ಯಾರಾಗಿದ್ದಾರಪ್ಪ ಅಂತಂದ್ರೆ
ಪ್ಯಾಟ್ರಿಕ್ ಗೆಡಸನ್ ಅಂತ ಹೇಳ್ಬೋದು. ಅದರಲ್ಲಿಯೂ ಸಹ ತದನಂತರದಲ್ಲಿ ಭಾರತದ ವಿವಿಧ ಪ್ರದೇಶದಲ್ಲಿ ವಿವಿಧ ರಾಜ್ಯಗಳಲ್ಲಿ ಅಂದ್ರೆ ಅಲ್ಲಿನ ಭಾರತದ ವಿವಿಧ ವಿಶ್ವವಿದ್ಯಾಲಯಗಳಲ್ಲಾಗಲಿ ಮತ್ತು ಕಾಲೇಜುಗಳಲ್ಲಾಗಲಿ ಸಮಾಜಶಾಸ್ತ್ರದ ವಿಭಾಗವನ್ನಾಗಿ ವಿಷಯ ಅಧ್ಯಯನವನ್ನಾಗಿ ರೂಪುಗೊಳ್ಳಲಿಕ್ಕೆ ಮುಖ್ಯ ಕಾರಣವಾದಂಥವರು ಪ್ಯಾಟ್ರಿಕ್ ಗೆಡಸ್ ಅವರು. ಇವರು ಅಂದ್ರೆ ಇಲ್ಲಿ ಭಾರತದಲ್ಲಿರ್ತಕ್ಕಂತಹ ಹಲವಾರು ವಿಶ್ವವಿದ್ಯಾಲಯಗಳಲ್ಲಾಗಲಿ ಕಾಲೇಜುಗಳಲ್ಲಾಗಲಿ ಒಂದು ಬೋಧನಾ ವಿಷಯವನ್ನಾಗಿ ರಚನೆಗೊಂಡಂತಹ ವಿಷಯ ಯಾವುದಾಗಿದೆಪ್ಪ ಅಂತಂದ್ರೆ ಸಮಾಜಶಾಸ್ತ್ರ. ಅಂದ್ರೆ ಭಾರತದ ಎಲ್ಲ ರಾಜ್ಯಗಳಲ್ಲಾಗಲಿ ಎಲ್ಲ ಪ್ರದೇಶಗಳಲ್ಲಾಗಲಿ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಾಗಲಿ ಕಾಲೇಜುಗಳಲ್ಲಾಗಲಿ ಸಮಾಜಶಾಸ್ತ್ರವು ಒಂದು ಅಧ್ಯಯನ ವಿಷಯವನ್ನಾಗಿ ಕೈಗೊಳ್ಳಲಿಕ್ಕೆ ಪ್ರಮುಖ ಕಾರಣವಾದಂಥವರು ಪ್ಯಾಟ್ರಿಕ್ ಗೆಡಸ್ ಅಂತ ಹೇಳ್ಬೋದು. ಹೀಗಾಗಿ ಇಲ್ಲೂ ಸಹ ಭಾರತದಲ್ಲಿ ಸಮಾಜಶಾಸ್ತ್ರದ ಪ್ರಾರಂಭ ಬಗ್ಗೆ ಬೆಳವಣಿಗೆ ಬಗ್ಗೆ ನೋಡಿದಾಗ ಹಂತದ ಬಗ್ಗೆ ನೋಡಿದಾಗ ಇಲ್ಲಿ ಭಾರತದಲ್ಲಿರ್ತಕ್ಕಂಥ ಹಲವಾರು ಸಮಾಜಶಾಸ್ತ್ರಜ್ಞರು ನಾವು ನೋಡಬಹುದಾಗಿದೆ, ಅಧ್ಯಯನವನ್ನು ಕೈಗೊಳ್ಳಬಹುದಾಗಿದೆ. ಅದರಲ್ಲಿ ಅಧ್ಯಯನವನ್ನ ಕೈಗೊಂಡಿದ್ದಾರೆ. ಅದರಲ್ಲಿಯೂ ರಾಧಾ ಕಮಲ್ ಮುಖರ್ಜಿ ಅವರಾಗಲಿ BK ಸರ್ಕಾರ್ ಅವರಾಗಲಿ ಅದರಲ್ಲಿಯೂ ಸಹ DP ಮುಖರ್ಜಿ ಅವರಾಗಲಿ DN ಮಜುಮ್ದಾರ್ ಅವರಾಗಲಿ ಗೋವಿಂದ್ ಸದಾಶಿವ್ ಘೋರೆ ಅವರಾಗಲಿ ಇರಾವತಿ ಕರ್ವೆ ಅವರಾಗಲಿ ಹಾಗೆ KM ಕಂಬಾಡೆ ಅವರಾಗಲಿ ಹೀಗೆ ಹಲವಾರು ಸಮಾಜಶಾಸ್ತ್ರಜ್ಞರು ಇವರು ಸಮಾಜಶಾಸ್ತ್ರವನ್ನ ಒಂದು ವಿಜ್ಞಾನವನ್ನಾಗಿ ರೂಪಿಸುವಲ್ಲಿ ಮತ್ತು ಬೆಳೆಸುವಲ್ಲಿ ತಮ್ಮದೇ ಆದಂತಹ ಕೊಡುಗೆಯನ್ನ ಸಲ್ಲಿಸಿದ್ದಾರೆ ಅಂತ ಹೇಳ್ಬೋದು. ಅದರ ತದನಂತರದಲ್ಲಿ ಬೆಳವಣಿಗೆ ಅಪಾರ ಕೊಡುಗೆಯನ್ನ ಕೊಟ್ಟಂತವರು ಇವರಾದ ನಂತರ ಇನ್ನುಳಿದ ಸಮಾಜಶಾಸ್ತ್ರಜ್ಞರು ಒಂದು ಸಮಾಜಶಾಸ್ತ್ರವನ್ನು ವಿಜ್ಞಾನವನ್ನಾಗಿ ಬೆಳೆಸುವಲ್ಲಿ ತಮ್ಮದೇ ಆದಂತಹ ಕೊಡುಗೆ ಕೊಟ್ಟಂತಹ ಇನ್ನುಳಿದ ಸಮಾಜಶಾಸ್ತ್ರಜ್ಞರು ಯಾರು ಅಂತಂದ್ರೆ MN ಶ್ರೀನಿವಾಸ್. ಇವರು ಸಹ ಮೈಸೂರು ನರಸಿಂಹಾಚಾರ್ಯ ಶ್ರೀನಿವಾಸ್ ಕರ್ನಾಟಕದವರು. ಇವರು ಸಹ ಸಮಾಜಶಾಸ್ತ್ರವನ್ನು ಬೆಳೆಸುವಲ್ಲಿ ತಮ್ಮದೇ ಆದಂತಹ ಕೊಡುಗೆ ಕೊಟ್ಟಿದ್ದಾರೆ. ಅದರಲ್ಲಿ MN ಶ್ರೀನಿವಾಸ್ ಅವರಾಗಲಿ AR ದೇಸಾಯಿ ಅವರಾಗಲಿ ಅದರಲ್ಲಿ GR ಮದನ್ ಅವರಾಗಲಿ MS ರಾವ್ ಅವರಾಗಲಿ MS ಘೋರೆ ಅವರಾಗಲಿ SSC ದುಬೆ ಅವರಾಗಲಿ ಹೀಗೆ ಹಲವಾರು ಸಮಾಜಶಾಸ್ತ್ರಜ್ಞರು ತಮ್ಮದೇ ಆದಂತಹ ಕೊಡುಗೆಯನ್ನ ಕೊಟ್ಟಂತವರು ಯಾರಾಗಿದ್ದಾರೆ ಅಂತಂದ್ರೆ ಈಗಿನ ಸಮಾಜಶಾಸ್ತ್ರಜ್ಞರಾದಂತಹ ಈ ಘೋರೆ ಅವರು ಅಂತ ಹೇಳ್ತಾರೆ. ಆದರೂ ಸಹ ವಿಷಯ ಅಧ್ಯಯನದಲ್ಲಿ ನೋಡಿದಾಗ ಈ ಭಾರತೀಯ ಸಮಾಜಶಾಸ್ತ್ರಜ್ಞರು ತಮ್ಮದೇ ಆದಂತಹ ಕೊಡುಗೆ ಕೊಟ್ಟಂತವರು ಗೋವಿಂದ್ ಸದಾಶಿವ್ ಘೋರೆ ಅವರಾಗಲಿ MN ಶ್ರೀನಿವಾಸ್ ಅವರಾಗಲಿ ಡಾಕ್ಟರ್ ಇರಾವತಿ ಕರ್ವೆ ಅವರಾಗಲಿ AR ದೇಸಾಯಿ ಅವರಾಗಲಿ ನಾವು ಅಧ್ಯಯನ ವಿಷಯದಲ್ಲಿ ನಾವು ಇಷ್ಟು ವಿಷಯಗಳನ್ನ ಅಧ್ಯಯನವನ್ನ ಕೈಗೊಳ್ಳಬಹುದಾಗಿದೆ ಅಂತ ನಾವು ನೋಡ್ಬೋದು. ಹೀಗಾಗಿ ಭಾರತೀಯ ಸಮಾಜಶಾಸ್ತ್ರ ಬೆಳವಣಿಗೆಯಲ್ಲಿ ಅದರಲ್ಲಿಯೂ ಕೊಡುಗೆ ಕೊಟ್ಟಂತವರು ಯಾರಾಗಿದ್ದಾರೆ ಅಂತಂದ್ರೆ ಇಲ್ಲಿ ನಾವು ಗೋವಿಂದ್ ಸದಾಶಿವ್ ಘೋರೆ ಅವರು. ಇವರು ಸಹ ಸಮಾಜಶಾಸ್ತ್ರವನ್ನು ಒಂದು ವಿಜ್ಞಾನವನ್ನಾಗಿ ರೂಪಿಸುವಲ್ಲಿ ಗೋವಿಂದ್ ಸದಾಶಿವ್ ಘೋರೆ ಅವರು ಅಂತ ಹೇಳ್ತಾರೆ. ಇವರು ಸಹ 1893ರಲ್ಲಿ ಜನನ, ತದನಂತರ 1984ರಲ್ಲಿ ಮರಣ. ಇವರು ಸಹ ಡಾಕ್ಟರ್ ಗೋವಿಂದ್ ಸದಾಶಿವ್ ಘೋರೆ ಅವರು ಮಹಾರಾಷ್ಟ್ರದವರು. ಗೋವಿಂದ್ ಸದಾಶಿವ್ ಘೋರೆ ಅವರು ಅಂದ್ರೆ ಇಲ್ಲಿ ಮಾನ್ವಿ ರತ್ನಾಗಿರಿ ಎಂಬ ಡಿಸೆಂಬರ್ 12ರಂದು 1893ರಲ್ಲಿ ಗೋವಿಂದ್ ಸದಾಶಿವ್ ಘೋರೆ ಅವರು ಜನ್ಮವನ್ನು ಹೊಂದಿದರು. ಅದರಲ್ಲಿ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ತಮ್ಮ ಕಾಲೇಜನ್ನ ಪದವಿಯನ್ನ ಮುಗಿಸಿದರು. ಯಾರು? ಗೋವಿಂದ್ ಸದಾಶಿವ್ ಘೋರೆ ಅವರು. ಅದರಲ್ಲಿಯೂ ಗೋವಿಂದ್ ಸದಾಶಿವ್ ಘೋರೆ ಅವರು ಒಬ್ಬ ಪ್ರತಿಭಾನ್ವಿತ ವಿದ್ಯಾರ್ಥಿಯಾಗಿದ್ದರು ಮತ್ತು ಅದರಲ್ಲಿಯೂ ಸಹ ಹಲವಾರು ಬಹುಮಾನಗಳನ್ನಾಗಲಿ ಪ್ರಶಸ್ತಿಗಳನ್ನಾಗಲಿ ಪಡೆದುಕೊಂಡಂತವರು ಯಾರಾಗಿದ್ದಾರಪ್ಪ ಅಂತಂದ್ರೆ ಗೋವಿಂದ್ ಸದಾಶಿವ್ ಘೋರೆ ಅವರು ಅಂತ ಹೇಳ್ತಾರೆ. ಅಂದ್ರೆ ಘೋರೆ ಅವರು ಸಹ ಕಾಲೇಜ್ ಹಂತದಲ್ಲಿ ಸುವರ್ಣ ಪದಕವನ್ನ, ಬಂಗಾರ ಪದಕವನ್ನ, ಬಹುಮಾನವನ್ನ ಪಡೆದುಕೊಂಡಂತವರು ಯಾರಾಗಿದ್ದಾರಪ್ಪ ಅಂತಂದ್ರೆ ಗೋವಿಂದ್ ಸದಾಶಿವ್ ಘೋರೆ ಅವರು. ಹೀಗಾಗಿ ಇವರು ಸಹ ಸಮಾಜಶಾಸ್ತ್ರದ ಅಧ್ಯಯನಕ್ಕೆ ಹೆಚ್ಚಿನ ವಿಷಯಗಳನ್ನ, ಸಮಾಜಶಾಸ್ತ್ರ ಕುರಿತು ಹೆಚ್ಚಿನ
ಹೆಚ್ಚಿನ ವಿಷಯಗಳ ಅಧ್ಯಯನ ಕೈಗೊಳ್ಳಲಿಕ್ಕೆ ಗೋವಿಂದ ಸದಾಶಿವ ಗೋರೆ ಅವರು ಇಂಗ್ಲೆಂಡ್ ದೇಶಕ್ಕೆ ಪ್ರಯಾಣವನ್ನ ಬೆಳೆಸಿದಂತವರು ಗೋವಿಂದ ಸದಾಶಿವ ಗೋರೆ ಅವರು. ಹೀಗಾಗಿ ಅಲ್ಲಿಯೂ ಸಹ ಇಂಗ್ಲೆಂಡ್ ಹೋಗಿ ಸಮಾಜಶಾಸ್ತ್ರ ವಿಷಯಗಳ ಕುರಿತೇ ಅಧ್ಯಯನವನ್ನ ಕೈಗೊಂಡಂತವರು ಗೋವಿಂದ ಸದಾಶಿವ ಗೋರೆ ಅವರು ಅಂತ ಹೇಳಬೇಕಾಗ್ತದೆ. ಅದರಲ್ಲಿಯೂ ಸಹ ಇಂಗ್ಲೆಂಡ್ ಹೋದ ನಂತರದಲ್ಲಿ ಇಂಗ್ಲೆಂಡ್ ದೇಶದಲ್ಲಿ ಎಲ್ಟಿ ಹಬ್ ಹೌಸ್ ಎಂಬ ಶಾಸ್ತ್ರಜ್ಞರ ಜೊತೆಗೆ ಒಡನಾಟವನ್ನು ಒಳಗಾಗಿತ್ತು ಹಬ್ ಹೌಸ್ ಅವರ ಜೊತೆಗೆ. ತದನಂತರ WH ರಿವರ್ಸ್ ಎಂಬ ಸಮಾಜಶಾಸ್ತ್ರಜ್ಞರ ಅಡಿಯಲ್ಲಿನೇ ಅಧ್ಯಯನವನ್ನು ಕೈಗೊಂಡಂತವರು ಗೋವಿಂದ ಸದಾಶಿವ ಗೋರೆ ಅವರು. ಆದರೆ ಇಲ್ಲಿ ರಿವರ್ಸ್ ಅವರ ನಿಧನ ನಂತರದಲ್ಲಿ ಎಸ್ ಹೆಡನ್ ಎಂಬ ಸಮಾಜಶಾಸ್ತ್ರ ಜೊತೆಗೆ ಶಾಸ್ತ್ರಜ್ಞರ ಜೊತೆಗೆ ಅವರ ಮಾರ್ಗದರ್ಶನ ಮೂಲಕವಾಗಿ ಸಮಾಜಶಾಸ್ತ್ರವನ್ನ ಅಧ್ಯಯನವನ್ನ ಕೈಗೊಂಡಂತವರು ಗೋವಿಂದ ಸದಾಶಿವ ಗೋರೆ ಅವರು ಅಂತ ಹೇಳಬೇಕಾಗ್ತದೆ. ಆದರೂ ಸಹ ಈ ಗೋವಿಂದ ಸದಾಶಿವ ಗೋರೆ ಅವರು ಭಾರತದಲ್ಲಿ ಸಮಾಜಶಾಸ್ತ್ರವನ್ನ ಜನಪ್ರಿಯಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂತವರು ಯಾರಾಗಿದ್ದಾರೆ ಅಂತಂದ್ರೆ ಗೋವಿಂದ ಸದಾಶಿವ ಗೋರೆ ಅವರು. ಯಾಕಂದ್ರೆ ಗೋವಿಂದ ಸದಾಶಿವ ಗೋರೆ ಅವರನ್ನ ಭಾರತೀಯ ಸಮಾಜಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ಅಂದ್ರೆ ಇವರು ಗೋವಿಂದ ಸದಾಶಿವ ಗೋರೆ ಅವರನ್ನ ಭಾರತೀಯ ಸಮಾಜಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ ಅಥವಾ ಜನಕನ ಅಂತ ಕರೀತಾರೆ. ಯಾಕಂತಂದ್ರೆ ಭಾರತ ದೇಶ ಒಳಗ ಸಮಾಜಶಾಸ್ತ್ರವನ್ನ ಒಂದು ವಿಜ್ಞಾನವನ್ನಾಗಿ ಸ್ಥಾಪಿಸುವಲ್ಲಿ ತಮ್ಮದೇ ಆದಂತಹ ಕೊಡುಗೆಯನ್ನ ಸಲ್ಲಿಸಿದಂತವರು ಯಾರಾಗಿದ್ದಾರೆ ಅಂತ JS ಗೋರೆ, ಗೋವಿಂದ ಸದಾಶಿವ ಗೋರೆ ಅವರು. ಇವರನ್ನು ಭಾರತೀಯ ಸಮಾಜಶಾಸ್ತ್ರದ ಪಿತಾಮಹ ಅಂತಂದು ನಾವು ಕರೆಯಬಹುದಾಗಿದೆ ಅಂತ ಹೇಳ್ತದೆ. ಅದರಲ್ಲಿಯೂ ಸಹ ಸಮಾಜಶಾಸ್ತ್ರದ ವಿಭಾಗದ ಮೊಟ್ಟ ಮೊದಲು ಮುಖ್ಯಸ್ಥರಾದಂತವರು ಯಾರಾಗಿದ್ದಾರಪ್ಪ ಅಂತಂದ್ರೆ ಗೋವಿಂದ ಸದಾಶಿವ ಗೋರೆ ಅವರು. ಹೀಗಾಗಿ ಭಾರತೀಯ ಸಮಾಜಶಾಸ್ತ್ರ ಕ್ಷೇತ್ರದಲ್ಲಿ ಅಗ್ರಮಾನ್ಯ ಸಮಾಜಶಾಸ್ತ್ರಜ್ಞರಲ್ಲಿ ಒಬ್ಬರಾದಂತವರು ಗೋವಿಂದ ಸದಾಶಿವ ಗೋರೆ ಅವರು ಅಂತ ಹೇಳಲಾಗ್ತದೆ. ಅದರಲ್ಲಿಯೂ ಸಹ ಡಾಕ್ಟರ್ ಗೋವಿಂದ ಸದಾಶಿವ ಗೋರೆ ಅವರು ಭಾರತದ ಜಾತಿ ಮತ್ತು ಜನಾಂಗದ ಮೇಲೆ ಆಳವಾದಂತಹ ಅಧ್ಯಯನವನ್ನ ಕೈಗೊಂಡಂತವರು ಗೋವಿಂದ ಸದಾಶಿವ ಗೋರೆ ಅವರು. ಅಂದ್ರೆ ಇಲ್ಲಿನ ಭಾರತದಲ್ಲಿರ್ತಕ್ಕಂಥ ಜಾತಿ ಮತ್ತು ಈ ಜನಾಂಗದ ಬಗ್ಗೆ ಒಂದು ಕೂಲಂಕುಷವಾಗಿ ಮತ್ತು ವೈಜ್ಞಾನಿಕವಾಗಿ ಅಧ್ಯಯನವನ್ನ ಕೈಗೊಂಡಂತವರು ಗೋವಿಂದ ಸದಾಶಿವ ಗೋರೆ ಅವರು ಅಂತ ಹೇಳ್ಬೋದು. ಅದರಲ್ಲಿಯೂ ಸಹ ಈ ಜಾತಿ ಉಗಮ, ಪ್ರಾದೇಶಿಕ ಜಾತಿಗಳು ಮತ್ತು ಅದರಲ್ಲಿ ಪ್ರಾದೇಶಿಕ ಜಾತಿಯ ಅಸ್ತಿತ್ವ, ಅದರ ಲಕ್ಷಣಗಳಾಗಿ ಜಾತಿಯ ಮೇಲಿನ ಬ್ರಿಟಿಷ್ ಆಳ್ವಿಕೆಯ ಪ್ರಭಾವನಾಗಿ ಇವೆಲ್ಲ ವಿಷಯಗಳು ಒಂದು ವೈಜ್ಞಾನಿಕ ಅಡಿಯಲ್ಲಿ ಅಧ್ಯಯನವನ್ನ ಕೈಗೊಂಡಂತವರು ಯಾರಾಗಿದ್ದಾರಪ್ಪ ಅಂತ ಗೋವಿಂದ ಸದಾಶಿವ ಗೋರೆ ಅವರು ಅಂತ ಹೇಳ್ಬೋದು. ಅದರಲ್ಲಿಯೂ ಸಹ ರಾಜಕೀಯದಲ್ಲಿ ಜಾತಿ ಪಾತ್ರ ಸವಿಸ್ತಾರವಾಗಿ ಅಧ್ಯಯನವನ್ನ ಮಾಡಿದಂತವರು ಯಾರಾಗಿದ್ದಾರಪ್ಪ ಅಂತಂದ್ರೆ ಗೋವಿಂದ ಸದಾಶಿವ ಗೋರೆ ಅವರು. ಅಂದ್ರೆ ರಾಷ್ಟ್ರೀಯ ಕ್ಷೇತ್ರದೊಳಗ ಜಾತಿ ಪಾತ್ರ ಕುರಿತು ಒಂದು ವೈಜ್ಞಾನಿಕವಾದಂತಹ ರೀತಿಯಲ್ಲಿ ಅಧ್ಯಯನವನ್ನ ಕೈಗೊಂಡಂತವರು ಗೋವಿಂದ ಸದಾಶಿವ ಗೋರೆ ಅವರು ಅಂತ ಹೇಳ್ಬೋದು. ಅದರಲ್ಲಿಯೂ ಸಹ ಭಾರತದ ಜಾತಿ ವ್ಯವಸ್ಥೆಯನ್ನ ಕುರಿತು ಈ ಗ್ರಂಥದಲ್ಲಿ ಇಂದಿಗೂ ಸಹ ತನ್ನ ಸುಸಂಬದ್ಧವಾದಂತಹ ವಿಷಯವನ್ನ ಪ್ರಸ್ತಾಪಿಸಿದಂತವರು ಮತ್ತು ಅದರ ಬಗ್ಗೆ ಹೆಚ್ಚಿನ ರೀತಿಯದಕ್ಕೆ ಮಾಹಿತಿ ಕೊಟ್ಟಂತವರು ಯಾರಾಗಿದ್ದಾರೆ ಅಂತ ಗೋವಿಂದ ಸದಾಶಿವ ಗೋರೆ ಅವರು ಹೇಳ್ಬೋದು. ಮತ್ತು ಅದರಲ್ಲೂ ಗೋವಿಂದ ಸದಾಶಿವ ಗೋರೆ ಅವರು ಹಿಂದೂ ಯುರೋಪಿಯನ್ ಸಂಸ್ಕೃತಿಯ ಬಂಧುತ್ವವನ್ನು ಕುರಿತು ಗೋರೆ ಅವರು ತುಲನಾತ್ಮಕ ಅಧ್ಯಯನವನ್ನ ಕೈಗೊಂಡಂತವರು ಯಾರಾಗಿದ್ದಾರೆ ಗೋರೆ ಅವರು ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿನ ಹಿಂದೂ ಯುರೋಪಿಯನ್ನರ ಸಂಸ್ಕೃತಿ ಒಂದು ತುಲನಾತ್ಮಕವಾದಂತಹ ರೀತಿಯಲ್ಲಿ ಅಧ್ಯಯನವನ್ನ ಕೈಗೊಂಡಂತವರು ಯಾರಾಗಿದ್ದಾರಪ್ಪ ಅಂತಂದ್ರೆ ಗೋವಿಂದ ಸದಾಶಿವ ಗೋರೆ ಅವರು ಅಂತ ಹೇಳ್ಬೋದು. ಅದರಲ್ಲಿಯೂ ಸಹ ಈ ಫ್ಯಾಮಿಲಿ ಅಂಡ್ ಕಿನ್ ಇನ್ ಇಂಡೋ ಯುರೋಪಿಯನ್ ಕಲ್ಚರ್ ಈ ವಿಷಯಗಳ ಕುರಿತು ಅದರಲ್ಲಿಯೂ ಈ ಅಧ್ಯಯನ ಭಾರತೀಯ ಸಮಾಜದ ಮತ್ತು ಸಂಸ್ಕೃತಿ ಹಿಂದಿನ ವಿಕಾಸವನ್ನು ತಿಳಿಸಿಕೊಡುವಲ್ಲಿ ಮತ್ತು ಜೊತೆಗೆ ವರ್ತಮಾನ ಭಾರತೀಯ ಸಮಾಜದ ಬಗ್ಗೆ ಸಮಸ್ಯೆಗಳ ಬಗ್ಗೆ ಆಗಲಿ ಅದರ ತುಣುಕುಗಳ ಬಗ್ಗೆ ಆಗಲಿ ಆಳವಾಗಿ ಅಧ್ಯಯನವನ್ನ ಮಾಡಿದಂತವರು ಯಾರಾಗಿದ್ದಾರೆ ಅಂತ ಗೋವಿಂದ ಸದಾಶಿವ ಗೋರೆ ಅವರು ಅಂತ ಹೇಳ್ತಾರೆ. ಅದರಲ್ಲಿಯೂ ಗ್ರಾಮೀಣ ಸಂಸ್ಕೃತಿಯ ಬಗೆಗಿನ ಗೋರೆಯವರ ಅಧ್ಯಯನವೂ ಸಹ ಸಮಾಜಶಾಸ್ತ್ರ ಕ್ಷೇತ್ರದಲ್ಲಿ ಮಹತ್ವವಾದಂತಹ ಕೊಡುಗೆಯನ್ನ
ಕೊಟ್ಟಿದ್ದಾರೆ. ಅಂದ್ರೆ ಗೋವಿಂದ ಸದಾಶಿವ ಗೋರೆಯವರು ಸಹ ಇಂದಿನ ಗ್ರಾಮೀಣ ಸಂಸ್ಕೃತಿಯ ಬಗೆಗಿನ ಒಂದು ವೈಜ್ಞಾನಿಕವಾದಂಥ ರೀತಿಯಲ್ಲಿ ಅಧ್ಯಯನವನ್ನ ಕೈಗೊಂಡು ಈ ಗ್ರಾಮೀಣ ಸಂಸ್ಕೃತಿಯ ಕುರಿತು ತಮ್ಮದೇ ಆದಂತಹ ಕೊಡುಗೆಯನ್ನ ಕೊಟ್ಟಂತವರು ಯಾರಾಗಿದ್ದಾರೆ ಅಂತಂದ್ರೆ ಗೋವಿಂದ ಸದಾಶಿವ ಗೌರಿ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಈ ಪ್ರಧಾನ ದೇವತೆಗಳು ಮತ್ತು ಪ್ರಾಚೀನ ನಾಗರಿಕತೆಯ ಸಾಧು ಸಂತರ ಪಾತ್ರಗಳು, ಅದರ ಅಧ್ಯಯನ, ಇವು ಎಲ್ಲ ವಿಶ್ಲೇಷಣಾತ್ಮಕವಾದಂಥ ರೀತಿಯಲ್ಲಿ ಅಧ್ಯಯನವನ್ನ ಕೈಗೊಂಡಂತವರು ಯಾರಾಗಿದ್ದಾರೆ ಅಂತಂದ್ರೆ ಗೋವಿಂದ ಸದಾಶಿವ ಗೌರಿ ಅವರು. ಅಂದ್ರೆ ಇವರು ಸಹ ಈ ಪ್ರಧಾನ ದೇವತೆಗಳು, ಪ್ರಾಚೀನ ನಾಗರಿಕತೆಯ ಸಾಧು ಸಂತರ ಪಾತ್ರದ ಅಧ್ಯಯನ, ಇವು ಸಂಸ್ಕೃತಿಯ ವಿಶ್ಲೇಷಣೆಯಲ್ಲಿ ತಮ್ಮದೇ ಆದಂತಹ ಕೊಡುಗೆಯನ್ನ ಸಲ್ಲಿಸಿದಂಥವರು ಯಾರಾಗಿದ್ದಾರೆ ಅಂತಂದ್ರೆ ಗೋವಿಂದ ಸದಾಶಿವ ಗೌರಿ ಅವರು ಅಂತ ಹೇಳ್ಬೋದು. ಅದರಲ್ಲಿ ಸಹ ಭರತನಾಟ್ಯ ಹಾಗೂ ಅದರ ವೇಷಭೂಷಣಗಳ ಬಗೆಗಿನ ಗೋರೆಯವರ ಬರೆದಂತಹ ಗ್ರಂಥಗಳ ಬಗ್ಗೆ ನಾವು ತಿಳ್ಕೋಬಹುದು. ಅದ್ರ ಜೊತೆಗೆ ರಜಪೂತ್ ಸಂಸ್ಕೃತಿ, ಶೇಕ್ಸ್ಪಿಯರ್ ಮತ್ತು ಆಗಸ್ಟ್ ಕಂಪ್ಟ್ ಅವರ ವಿಷಯಗಳ ಕುರಿತು ಅಧ್ಯಯನವನ್ನ ಕೈಗೊಂಡಂತವರು ಯಾರಾಗಿದ್ದಾರೆ ಅಂತಂದ್ರೆ ಗೋವಿಂದ ಸದಾಶಿವ ಗೌರಿ ಅವರು. ಅದರಲ್ಲೂ ಸಹ ಭಾರತದ ಪ್ರಚಲಿತ ಸಮಸ್ಯೆಗಳ ಅಧ್ಯಯನದ ಬಗೆಗೆ ಗೌರಿಯವರು ತಮ್ಮದೇ ಆದಂತಹ ಅಧ್ಯಯನವನ್ನ ಮಾಡಿ ಅದರ ಬಗ್ಗೆ ತಮ್ಮದೇ ಆದಂತಹ ಕೊಡುಗೆಯನ್ನ ಸಲ್ಲಿಸಿದಂತವರು ಯಾರಾಗಿದ್ದಾರೆ ಅಂತ ಗೋವಿಂದ ಸದಾಶಿವ ಗೌರಿ ಅವರು ಅಂತ ಹೇಳ್ಬೋದು. ಮತ್ತು ಅದನ್ನು ಈ ಗೌರಿಯವರು ಸಹ ಒಟ್ಟಾರೆಯವರ ಕಾರ್ಯಕ್ಷೇತ್ರ ಬಗ್ಗೆ ನೋಡಿದಾಗ ಭೂತಕಾಲ, ವರ್ತಮಾನ ಕಾಲ ಹಾಗೂ ತಡೆಯಲಾದ ಭವಿಷ್ಯತ್ ಕಾಲದ ಬಗ್ಗೆ ತಾರ್ಕಿಕ ಮುಂದುವರೆದಂತಹ ಅಧ್ಯಯನವನ್ನ ಮಾಡಿದಂತವರು ಗೌರಿಯವರು. ಅಂದ್ರೆ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲದ ಬಗ್ಗೆ ಕುರಿತು ಒಂದು ವೈಜ್ಞಾನಿಕವಾದಂಥ ರೀತಿಯಲ್ಲಿ ಅಧ್ಯಯನವನ್ನ ಕೈಗೊಂಡಂತವರು ಡಾಕ್ಟರ್ ಜೆ.ಎಸ್. ಗೌರಿಯವರು ಅಂತ ಹೇಳ್ತಾರೆ. ಅದರಲ್ಲಿ ಸಹ ಗ್ರಾಮೀಣ ಸಂಸ್ಕೃತಿ ಬಗೆಗೆ ಗೌರಿಯವರ ಅಧ್ಯಯನ ಸಹ ಸಮಾಜಶಾಸ್ತ್ರಕ್ಕೆ ತಮ್ಮದೇ ಆದಂತಹ ಮಹತ್ವವಾದಂತಹ ಕೊಡುಗೆಯನ್ನ ಸಲ್ಲಿಸಿದಂತವರು ಯಾರಾಗಿದ್ದಾರೆ ಅಂತ ಗೋವಿಂದ ಸದಾಶಿವ ಗೌರಿಯವರು ಅಂತ ಹೇಳ್ಬೋದು. ತದನಂತರ ಇಲ್ಲಿಯೂ ಸಹ ಈ ಗೌರಿಯವರು ಸಹ ಈ ಆದಿವಾಸಿಗಳ ಏಳಿಗೆಗೆ ಸಂಬಂಧಿಸಿದಂತಹ ಎಲ್ವಿನವರು, ಅದರಲ್ಲಿಯೂ ಅವರು ಪ್ರಸ್ತಾಪಿಸಿದಂತಹ ಈ ಸ್ವಾಂಗೀಕರಣದ ನೀತಿ, ಅಂದ್ರೆ ಇನ್ನ ಬರುವಂತಹ ಈ ಪ್ರತ್ಯೇಕತೆ ನೀತಿ, ಅಂದ್ರೆ ಆದಿವಾಸಿಗಳ ಏಳಿಗೆ ಕುರಿತು ಸಂಬಂಧಿಸಿದ ಎಲ್ವಿನವರು ಮಂಡಿಸಿದಂತಹ ಗ್ರಂಥ ಪ್ರತ್ಯೇಕತೆ ನೀತಿಯನ್ನ ಡಾಕ್ಟರ್ ಗೋವಿಂದ ಸದಾಶಿವ ಗೌರಿ ಅವರು ನೇರವಾಗಿಯೇ ಖಂಡಿಸಿದಂತವರು ಯಾರಾಗಿದ್ದಾರೆ ಅಂತ ಗೌರಿಯವರು. ಎಲ್ವಿನವರು ಸಹ ಆದಿವಾಸಿಗಳ ಪ್ರತ್ಯೇಕತೆ ನೀತಿ ಬಗ್ಗೆ ತಮ್ಮದೇ ಆದಂತಹ ವಿಚಾರವನ್ನು ಮಂಡಿಸಿದ್ದಾರೆ. ಈ ಪ್ರತ್ಯೇಕತೆ ನೀತಿ ಬಗ್ಗೆ ನೇರವಾಗಿ ವಿರೋಧಾಭಾಸವನ್ನ ವ್ಯಕ್ತಪಡಿಸಿದಂತವರು ಗೋವಿಂದ ಸದಾಶಿವ ಗೌರಿ ಅವರು. ಅಂದ್ರೆ ಆದಿವಾಸಿಗಳ ಈ ಸಾಮಾಜಿಕ, ಸಾಂಸ್ಕೃತಿಕ ಈ ಪ್ರತ್ಯೇಕತೆಯ ಅಪಾಯಕಾರಿ ತೊಡಕುಗಳ ಬಗ್ಗೆ, ಈ ವಿಷಯಗಳ ಬಗ್ಗೆ ನೇರವಾಗಿ ವಿರೋಧಾಭಾಸವನ್ನ ವ್ಯಕ್ತಪಡಿಸಿದಂತವರು ಗೋವಿಂದ ಸದಾಶಿವ ಗೌರಿ ಅಂತ ಹೇಳ್ಬೋದು. ಒಟ್ಟಾರೆ ಈ ಸಾಂಕರ್ಣಿಕತೆಯ ಪ್ರಸ್ತುತಪಡಿಸಿದ್ದರೂ ಸಹ, ಈ ಸಾಂಕರ್ಣ ನೀತಿ ಬಗ್ಗೆ ಪ್ರಸ್ತುತಪಡಿಸಿದ್ದರೂ ಸಹ ಮುಂದೆ ಜವಾಹರಲಾಲ್ ನೆಹರು ಅವರು ಸಹ ಅದನ್ನ ತಿರಸ್ಕಾರದಿಂದ, ಭಾವನೆಯಿಂದ ಕಂಡುಕೊಂಡಿದ್ದಾರೆ ಅಂತ ಹೇಳಕ್ಕಾಗ್ತದೆ. ಹೀಗಾಗಿ ಇಲ್ಲೂ ಸಹ ಈ ಪ್ರತ್ಯೇಕತೆ ನೀತಿ, ಎಲ್ವಿನವರ ಈ ಪ್ರತ್ಯೇಕತೆ ನೀತಿ ಆಗಲಿ, ಈ ಸಾಂಕರ್ಣದ ನೀತಿ ಬಗ್ಗೆ ಆಗಲಿ ತಮ್ಮದೇ ಆದಂತಹ ಧೋರಣೆಗಳನ್ನ, ವಿಚಾರಗಳನ್ನ ಒಳಗೊಂಡಿದ್ದಂಥವ್ರು ಯಾರಾಗಿದ್ದಾರಪ್ಪ ಅಂತಂದ್ರೆ ಗೋವಿಂದ ಸದಾಶಿವ ಗೌರಿ ಅಂತ ಹೇಳ್ಬೋದು. ಅದೇ ಸಲ ಡಾಕ್ಟರ್ ಗೋವಿಂದ ಸದಾಶಿವ ಗೌರಿ ಅವರು ಭಾರತೀಯ ಸಮಾಜಶಾಸ್ತ್ರಕ್ಕೆ ಮತ್ತು ಸಮಾಜಶಾಸ್ತ್ರದ ಬೆಳವಣಿಗೆಯಲ್ಲಿ ತಮ್ಮದೇ ಆದಂತಹ ಹಲವಾರು ಗ್ರಂಥಗಳನ್ನ ರಚಿಸಿದ್ದಾರೆ ಮತ್ತು ಸಮಾಜಶಾಸ್ತ್ರಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಂತಹ ಕೊಡುಗೆಗಳು ಯಾವ ಗ್ರಂಥಗಳು ಯಾವ ಅಂತಂದ್ರೆ ಮೊದಲನೇದು ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ, ಇದು ಮೊದಲನೆಯ ಗ್ರಂಥ. ಎರಡನೇದು ಶೆಡ್ಯೂಲ್ ಟ್ರೈಬ್, ಎರಡನೇ ಗ್ರಂಥ ಶೆಡ್ಯೂಲ್ ಟ್ರೈಬ್ ಅಂತ ಹೇಳ್ಬೋದು. ಮೂರನೇದು ಸೋಷಿಯಾಲಜಿ ಟೆನ್ಷನ್ ಇನ್ ಇಂಡಿಯಾ, ಇದು ಮೂರನೇ ಗ್ರಂಥ. ನಾಲ್ಕನೇದು ವೇದಿಕ್ ಇಂಡಿಯಾ,
ಅದರಲ್ಲಿ 5ನೇದು ಭಾರತೀಯ ಸಾಧುಗಳು. ತದನಂತರ ಭಾರತೀಯ ಪೋಷಾಕಗಳು ಇನ್ನೂ ಮುಂದುವರೆದಂತಹ 30ಕ್ಕಿಂತಲೂ ಹೆಚ್ಚಿನ ಗ್ರಂಥಗಳು ಅಂದರೆ ಇಲ್ಲಿನ ಭಾರತೀಯ ಪೋಷಾಕಗಳು ಇವು ಸಹ ಸಮಾಜಶಾಸ್ತ್ರಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಂಥವ್ರು ಯಾರಾಗಿದ್ದಾರಪ್ಪ ಅಂತಂದ್ರೆ ಗೋವಿಂದ ಸದಾಶಿವ ಗೋರೆ ಅಂತ ಹೇಳ್ಬೋದು. ಅದರಲ್ಲೂ ಇಂಡಿಯನ್ ಸೋಷಿಯಾಲಜಿಕಲ್ ಸೊಸೈಟಿ ಎಂಬ ಸಂಘಟನೆಯನ್ನು ಸ್ಥಾಪಿಸಿದಂಥವರು ಗೋವಿಂದ ಸದಾಶಿವ ಗೋರೆ ಅಂತ ಹೇಳ್ಬೋದು. ಮತ್ತು ಅದರಲ್ಲೂ ಸೋಷಿಯಾಲಜಿಕಲ್ ಬುಲೆಟಿನ್ ಎಂಬ ಪ್ರಕಟಣೆಯನ್ನು ಸಾಧನೆಯನ್ನು ಮಾಡಿದಂಥವ್ರು ಯಾರಾಗಿದ್ದಾರಪ್ಪ ಅಂತಂದ್ರೆ ಗೋವಿಂದ ಸದಾಶಿವ ಗೋರೆ. ಇಷ್ಟು ಏನಂತಂದ್ರೆ ಗೋವಿಂದ ಸದಾಶಿವ ಗೋರೆಯವರು ಭಾರತೀಯ ಸಮಾಜಶಾಸ್ತ್ರವನ್ನು ಬೆಳೆಸುವಲ್ಲಿ ಒಂದು ವಿಜ್ಞಾನವನ್ನಾಗಿ ಸ್ಥಾಪಿಸುವಲ್ಲಿ ಇಷ್ಟು ಕೊಡುಗೆಯನ್ನು ಸಲ್ಲಿಸಿದಂಥವರು. ಅದೇ ತರನಾಗಿ 2ನೇ ಸಮಾಜಶಾಸ್ತ್ರಜ್ಞರಾದಂತಹ ಭಾರತೀಯ 2ನೇ ಸಮಾಜಶಾಸ್ತ್ರಜ್ಞರಾದಂತಹ ಡಾಕ್ಟರ್ ಮೈಸೂರು ನರಸಿಂಹಾಚಾರ್ಯ ಶ್ರೀನಿವಾಸ್ ಇವರು 1916ರಲ್ಲಿ ಜನನ, ತದನಂತರ 1999ರಲ್ಲಿ ಮರಣವನ್ನು ಹೊಂದಿದಂಥವ್ರು ಯಾರಾಗಿದ್ದಾರಪ್ಪ ಅಂತಂದ್ರೆ MN ಶ್ರೀನಿವಾಸ್, ಮೈಸೂರು ನರಸಿಂಹಾಚಾರ್ಯ ಶ್ರೀನಿವಾಸ್. ಇವರು ಸಹ ಭಾರತ ದೇಶದ ಒಬ್ಬ ಸಮಾಜಶಾಸ್ತ್ರಜ್ಞ. ಅದರಲ್ಲೂ ಕರ್ನಾಟಕದ ಒಬ್ಬ ಪ್ರಸಿದ್ಧ ಸಮಾಜಶಾಸ್ತ್ರಜ್ಞರು ಯಾರಾಗಿದ್ದಾರಪ್ಪ ಅಂದರೆ MN ಶ್ರೀನಿವಾಸ್ ಅವರು ಅಂತ ಹೇಳ್ತಾರೆ. ಇವರು ಸಹ ಡಾಕ್ಟರ್ ಮೈಸೂರು ನರಸಿಂಹಾಚಾರ್ಯ ಶ್ರೀನಿವಾಸ್ ಅವರು ಸಹ ಭಾರತದ ಆರಂಭಿಕ ಸಮಾಜಶಾಸ್ತ್ರಜ್ಞ ಹಾಗೂ ಸಮಾಜ ಮಾನವ ಶಾಸ್ತ್ರಜ್ಞರಾಗಿ ಸಾಮಾಜಿಕ ಮಾನವ ಸಮಾಜಶಾಸ್ತ್ರಜ್ಞರಾಗಿ ಹೊಂದಿದಂಥವ್ರು ಯಾರಾಗಿದ್ದಾರಪ್ಪ ಅಂತಂದ್ರೆ MN ಶ್ರೀನಿವಾಸ್, ಸಾಮಾಜಿಕ ಮಾನವ ಶಾಸ್ತ್ರಜ್ಞ. ಯಾರು? MN ಶ್ರೀನಿವಾಸ್ ಅಂತ ಹೇಳ್ತಾರೆ. ಅದರಲ್ಲೂ ಆಧುನಿಕ ಸಮಾಜಶಾಸ್ತ್ರವನ್ನು ವಿಜ್ಞಾನವನ್ನಾಗಿ ರೂಪಿಸುವಲ್ಲಿ ತಮ್ಮದೇ ಆದಂತಹ ಮಹತ್ವವಾದಂತಹ ಕೊಡುಗೆಯನ್ನು ಸಲ್ಲಿಸಿದಂಥವರು ಮೈಸೂರು ನರಸಿಂಹಾಚಾರ್ಯ ಶ್ರೀನಿವಾಸ್. ಇವರು ಸಹ ತಮ್ಮದೇ ಆದಂತಹ ಕೊಡುಗೆಯನ್ನು ಸಲ್ಲಿಸಿದಂಥವರು. ಅದರಲ್ಲೂ ಸಹ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ತಮ್ಮ ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡು ಮತ್ತು ಡಾಕ್ಟರೇಟ್ ಆಫ್ ಫಿಲಾಸಫಿ ಪೂರ್ಣಗೊಳಿಸಿದಂಥವರು ಯಾರಾಗಿದ್ದಾರಪ್ಪ ಅಂತಂದ್ರೆ MN ಶ್ರೀನಿವಾಸ್ ಅವರು ಅಂತ ಹೇಳ್ಬೋದು. ಅದರಲ್ಲೂ ಸಹ ಈ ಭಾರತೀಯ ಸಮಾಜಶಾಸ್ತ್ರದ ಪ್ರಸಿದ್ಧ ಒಬ್ಬ ಸಮಾಜಶಾಸ್ತ್ರಜ್ಞರು ಯಾರಾಗಿದ್ದಾರಪ್ಪ ಅಂತಂದ್ರೆ MN ಶ್ರೀನಿವಾಸ್ ಅವರು ಅಂತ ಹೇಳ್ಬೋದು. ಅದರಲ್ಲೂ ಸಮಾಜಶಾಸ್ತ್ರ ಅಧ್ಯಯನದಲ್ಲಿ ತಾಂತ್ರಿಕ ದೃಷ್ಟಿಕೋನಕ್ಕಿಂತಲೂ ಕ್ಷೇತ್ರ ಅಧ್ಯಯನ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಂತವರು ಯಾರಾಗಿದ್ದಾರಪ್ಪ ಅಂತಾರೆ MN ಶ್ರೀನಿವಾಸ್. ಅಂದ್ರೆ ಇಲ್ಲಿ MN ಶ್ರೀನಿವಾಸ್ ಅವರು ಪುಸ್ತಕದ ಅಧ್ಯಯನಕ್ಕಿಂತಲೂ ಯಾವ ಸಮಾಜದ ಬಗ್ಗೆ ಅಧ್ಯಯನ ಕೈಕೊಟ್ಟಾರ ಕ್ಷೇತ್ರಗಳ ಅಧ್ಯಯನಕ್ಕೆ ಹೆಚ್ಚಿನ ಪ್ರಾಶಸ್ತ್ಯತೆಯನ್ನು ಕೊಟ್ಟಂತವರು ಯಾರಾಗಿದ್ದಾರಪ್ಪ ಅಂತಾರೆ MN ಶ್ರೀನಿವಾಸ್ ಅವರು ಅನ್ಸಬಹುದು. ಅದರಲ್ಲೂ ಸಹ ರಿಲಿಜನ್ ಅಂಡ್ ಸೊಸೈಟಿ ಅಮಾಂಗ್ ದಿ ವರ್ಗಸ್ ಆಫ್ ಸೌತ್ ಇಂಡಿಯಾ ಎಂಬ ಗ್ರಂಥವನ್ನು ರಚಿಸಿದರು. ದಕ್ಷಿಣ ಭಾರತದ ಕೊಡವರ ಧರ್ಮ ಮತ್ತು ಸಮಾಜ, ದಕ್ಷಿಣ ಭಾರತದ ಕೊಡವರ ಧರ್ಮ ಮತ್ತು ಸಮಾಜ ಎಂಬ ಗ್ರಂಥವನ್ನು ರಚಿಸಿದರು. ಅದರಲ್ಲಿ ಕೊಡವರ ಸಮಾಜದ ಬಗ್ಗೆ, ಅಲ್ಲಿನ ಧರ್ಮದ ಬಗ್ಗೆ, ಈ ಸಂಸ್ಕೃತ ಅನುಕರಣದ ಬಗ್ಗೆ ತಮ್ಮದೇ ಆದಂತಹ ಮಹತ್ವವಾದಂತಹ ಭಾರತೀಯ ಸಮಾಜಶಾಸ್ತ್ರಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ಸಲ್ಲಿಸಿದಂಥವ್ರು ಯಾರಾಗಿದ್ದಾರಪ್ಪ ಅಂದರೆ MN ಶ್ರೀನಿವಾಸ್. ಅಂದರೆ ಇದರಲ್ಲಿ ದಕ್ಷಿಣ ಭಾರತದ ಕೊಡವರ ಧರ್ಮ ಮತ್ತು ಸಮಾಜ ಎಂಬ ಈ ಪ್ರಸಿದ್ಧ ಕೃತಿ ಇದು ಒಳಗಾಗಿದೆ. ಮತ್ತು ಅದರ ಕೊಡವರ ಧಾರ್ಮಿಕ ನಂಬಿಕೆಗಳನ್ನಾಗಲಿ ಹಾಗೂ ಸಂಸ್ಕೃತಿಯ ಪದ್ಧತಿಗಳ ಬಗ್ಗೆ ಆಳವಾಗಿ ಅಧ್ಯಯನವನ್ನು ಕೈಗೊಂಡಂಥವರು MN ಶ್ರೀನಿವಾಸ್ ಅವರು ಅಂತ ಹೇಳ್ಬೋದು. ಮತ್ತು ಅದರಲ್ಲೂ ಸಹ MN ಶ್ರೀನಿವಾಸ್ ಅವರು ಅಧ್ಯಯನದ MN ಶ್ರೀನಿವಾಸ್ ಅವರ ಅಧ್ಯಯನದ ವಿಷಯಗಳು ನೋಡಿದಾಗ ಜಗತ್ತಿನಾದ್ಯಂತ ಅಂದರೆ ವಿಶ್ವಾದ್ಯಂತ ಒಬ್ಬ ಪ್ರತಿಷ್ಠಿತ ಸಮಾಜಶಾಸ್ತ್ರಜ್ಞರಲ್ಲಿ ಒಬ್ಬರಾದಂಥವರು MN ಶ್ರೀನಿವಾಸ್ ಅವರು ಅಂತ ಹೇಳ್ಬೋದು. ಅದರಲ್ಲೂ ಸಮಾಜಶಾಸ್ತ್ರದ ಸಾಮಾಜಿಕ ಪರಿವರ್ತನೆಯ ವಿಶ್ಲೇಷಿಸುವಲ್ಲಿ ಮಹತ್ವವಾದಂತಹ ಕೊಡುಗೆಯನ್ನು ಕೊಟ್ಟಂಥವ್ರು ಯಾರಾಗಿದ್ದಾರಪ್ಪ ಅಂತ MN ಶ್ರೀನಿವಾಸ್. ಇಲ್ಲಿನ ಭಾರತೀಯ ಸಮಾಜದ ಸಾಮಾಜಿಕ ಪರಿವರ್ತನೆ ವಿಷಯ ಕುರಿತು ಈ ಸಂಸ್ಕೃತ ಅನುಕರಣ, ಪಾಶ್ಚಿಮಾತ್ಯ ಅನುಕರಣ, ಪ್ರಬಲ ಜಾತಿಗಳು ಒಂದು ಸಮಾಜಶಾಸ್ತ್ರಕ್ಕೆ ಕೊಟ್ಟಂತ ಮಹತ್ವವಾದಂತಹ ಕೊಡುಗೆಯನ್ನು ನಾವು ನೋಡಬಹುದಾಗಿದೆ. ಅದರಲ್ಲೂ ಸಹ ಈ ಪಾಶ್ಚಿಮಾತ್ಯ ಪ್ರಕ್ರಿಯೆ ಎಂಬುದು ಭಾರತೀಯ ಸಮಾಜದ ಹೊಸ ಗಣ್ಯರೆಂಬ ಅರ್ಥದಲ್ಲಿ ವಿಭಾಗವನ್ನು ಹುಟ್ಟು ಹಾಕಿದಂಥವರು MN ಶ್ರೀನಿವಾಸ್ ಅವರು ಅಂತ ಹೇಳ್ಬೋದು. ಅದರಲ್ಲೂ ಸಹ
ಈ ಎಂ ಎನ್ ಶ್ರೀನಿವಾಸ್ ಅವರು ಸ್ವತಂತ್ರ ಚಳುವಳಿಯಲ್ಲಿ ಅದರಲ್ಲಿಯೂ ಬುದ್ಧಿವಂತರ ಇರತಕ್ಕಂತಹ ಸಮೂಹ ಗಣನೀಯವಾದಂತಹ ಪಾತ್ರ ಬಗ್ಗೆ ಸವಿಸ್ತಾರವಾದ ರೀತಿಯಲ್ಲಿ ತಿಳಿಸಿಕೊಟ್ಟಂತವರು ಯಾರಾಗಿದ್ದಾರಪ್ಪ ಅಂದ್ರೆ ಮೈಸೂರು ನರಸಿಂಹಾಚಾರ್ಯ ಶ್ರೀನಿವಾಸ ಅವರು ಅಂತ ಹೇಳ್ಬೋದು. ಅದರಲ್ಲಿಯೂ ಸಹ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮನ್ನಣೆಯನ್ನ ಗಳಿಸಿದಂಥವರು ಪಡೆದಂಥವರು ಎಂ ಎನ್ ಶ್ರೀನಿವಾಸ ಅಂತ ಹೇಳ್ಬೋದು. ಮತ್ತು ಅದರಲ್ಲೂ ಹಲವಾರು ಪ್ರಶಸ್ತಿಗಳನ್ನ ಪಡೆದುಕೊಂಡಂಥವರು ಡಾಕ್ಟರ್ ಎಂ ಎನ್ ಶ್ರೀನಿವಾಸ ಅವರು ಅಂತ ಹೇಳ್ಬೋದು. ಮತ್ತು ಅದರ ಜೊತೆಗೆ ತಮ್ಮ ಸೇವೆಯ ಕೊನೆಯ ಅವಧಿಯನ್ನ ಬೆಂಗಳೂರು ಭಾರತೀಯ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆ ಎಂಬ ಸಂಸ್ಥೆಯಲ್ಲಿ ನಿರ್ದೇಶಕರಾಗಿ ಸೇವೆಯನ್ನ ಸಲ್ಲಿಸಿದಂಥವರು ಯಾರಾಗಿದ್ದಾರಪ್ಪ ಅಂದರೆ ಎಂ ಎನ್ ಶ್ರೀನಿವಾಸ ಅವರು ಅಂತ ಹೇಳ್ಬೋದು. ಹೀಗೆ ಎಂ ಎನ್ ಶ್ರೀನಿವಾಸ ಅವರು ಸಹ ಭಾರತೀಯ ಸಮಾಜಶಾಸ್ತ್ರವನ್ನು ಒಂದು ವಿಜ್ಞಾನವನ್ನಾಗಿ ರೂಪಿಸುವಲ್ಲಿ ತಮ್ಮದೇ ಆದಂತಹ ಕೊಡುಗೆಗಳನ್ನು ಗ್ರಂಥಗಳನ್ನು ರಚಿಸಿದ್ದಾರೆ. ಅದರಲ್ಲಿ ಒಂದನೇದು ಇಂಡಿಯನ್ ವಿಲೇಜ್ ಮೊದಲನೇ ಕೃತಿ, ಎರಡನೇದು ಪಾಸ್ಟ್ ಇನ್ ಮಾಡರ್ನ್ ಇಂಡಿಯಾ ಅಂಡ್ ಅದರ್ ಎಸೆಸ್ ಎಂಬ ಎರಡನೇ ಗ್ರಂಥ, ಮೂರನೇದು ಸೋಷಿಯಲ್ ಚೇಂಜ್ ಇನ್ ಮಾಡರ್ನ್ ಇಂಡಿಯಾ, ನಾಲ್ಕನೇದು ರಿಮೆಂಬರ್ ವಿಲೇಜ್, ನಾಲ್ಕನೇ ಗ್ರಂಥ ರಿಮೆಂಬರ್ ವಿಲೇಜ್ ಆಗಲಿ. ತದನಂತರ ಇಲ್ಲಿ ಬರುವಂಥ 21ನೇ ಶತಮಾನದಲ್ಲಿ ಜಾತಿ ಮತ್ತು ಅದರ ಹೊಸ ರೂಪಗಳು ಈ ಗ್ರಂಥಗಳನ್ನು ರಚಿಸುವಲ್ಲಿ ತಮ್ಮದೇ ಆದಂತಹ ಕೊಡುಗೆಯನ್ನು ಸಲ್ಲಿಸಿದಂಥವರು ಎಂ ಎನ್ ಶ್ರೀನಿವಾಸ ಅವರು ಅಂತ ಹೇಳ್ಬೋದು. ಇಷ್ಟು ಏನಪ್ಪಂತಂದ್ರೆ ಇವತ್ತಿನ ಕ್ಲಾಸಲ್ಲಿ ಪ್ಯಾಟ್ರಿಕ್ ಗಿಡನ್ಸ್ ಅವರಾಗಲಿ, ಗೋವಿಂದ ಸದಾಶಿವ ಅವರಾಗಲಿ ಮತ್ತು ಎಂ ಎನ್ ಶ್ರೀನಿವಾಸ ಅವರು ಆಗಲಿ ಈ ಇಷ್ಟು ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಇನ್ನುಳಿದ ಭಾರತೀಯ ಸಮಾಜಶಾಸ್ತ್ರಜ್ಞರ ಕೊಡುಗೆ ಬಗ್ಗೆ ಮುಂದಿನ ಕ್ಲಾಸಲ್ಲಿ ನಾವು ತಿಳ್ಕೊಂಡು ಹೇಳಿ ಇವತ್ತಿನ ಕ್ಲಾಸಲ್ಲಿ ವಿರಾಮ ಕೊಡ್ತಾ ಇದ್ದೀನಿ. ನಮಸ್ಕಾರ.